ಇಲ್ಲಿ ನೋಡಿ ಇವಾಗ ಮೊನಿಷಾ ಇವಳನ್ನು ನೋಡಿ ಯಾವ್ದೊಳ್ಳೆ ಕೂತ್ಕೊಂಡಿದ್ದಾಳೆ, ಸೋಗೆ ಮೇಲೆ ಕೂತ್ಕೊಂಡಿದ್ದಾಳೆ ನಿಶಾ. ಇಲ್ಲಿ ಯಾರೋ ಬರ್ತಾ ಇದ್ದಾರೆ. ಇವತ್ತು ನೋಡಿ ಇವ್ರ ಕೆಲ್ಸದವ್ರು ಒಬ್ರಿದ್ದಾರೆ ಇಲ್ಲಿ. ಇವತ್ತು ಬೆಳಿಗ್ಗೆ ನಾವು ಕರೆದಿದ್ವಿ, ಅವ್ರು ಬಂದಿರ್ಲಿಲ್ಲ. ಮಧ್ಯಾಹ್ನ ನಂತರ ಬಂದದ್ದು. ಎಷ್ಟು ಗಂಟೆ ಬಂದದ್ದು ಮೋನಿಶಾ ಇವರು ಕೆಲ್ಸದವರು? 1 ಗಂಟೆಗೆ ಅಲ್ಲ, 4:15 ಆಗಿದಲ್ಲ, 4:15 ನಂತರ ಬಂದದ್ದು ಹೆಂಗಸು. ಇವಾಗ ಹೆಂಗಸು ಹತ್ರ ಹೇಳಿದ್ದೇವೆ ನಾವು ಇವಾಗ ಮಾಡೋದಕ್ಕೆ. ಸೊ ನೋಡ್ಬೇಕು ಹೆಂಗಸು ಎಷ್ಟು ಕೆಲಸ ಮಾಡ್ತಾರೆ ಅಂತ. ಹೆಂಗಸು ನೋಡಿ, ಇವರೇ ಹೆಂಗಸು ಇವರ ಜೊತೆ ಬಾರಿ ಇವರೊಬ್ಬರೇ ಬಂದಲ್ಲ, ಇವರ ಹಸ್ಬೆಂಡ್ ಅನ್ನ ಕೂಡ ಕರ್ಕೊಂಡು ಬಂದಾರೆ. ಅಲ್ಲಿದ್ದಾರೆ ಅವರು, ಕಾಣ್ತಾ ಇದ್ರೆ ಗೊತ್ತಿಲ್ಲ ನಿಮಗೆ. ನೋಡಿ ಅಲ್ಲಿದ್ದಾರೆ. ಹೋಗೋಣ ನಾವು ಮುಂದೆ. ಇವರು ಅಕ್ಕ ಮಗಳು ಏನ್ ಮಾಡ್ತಾರೆ? ಅಕ್ಕ ಮಗಳು ಅಲ್ಲ, ಅಕ್ಕ ಮತ್ತೆ ತಂಗಿ. ನೋಡಿ ಇವರನ್ನೀಗ ನಾವು ಎಳಿತೇವೆ. ನಾವಲ್ಲ, ನಾನು ಎಳಿತೇನೆ. ಇವಳು ವಿಡಿಯೋ ಮಾಡ್ತಾಳೆ. ಮೆಲ್ಲ ಪಾಪ ಅವ್ರಿಗೆ ಆಗಲ್ಲ. ಇಲ್ಲಿ ನೋಡಿ ಎಷ್ಟು ಕಷ್ಟ ಬರ್ತಿದ್ದಾರೆ ಇವರನ್ನ ಎಳಿಲಿಕ್ಕೆ. ಪಾಪ ಇವತ್ತೇ ಸಿಕ್ಕಿದ್ದು ಟೈಮ್. ಈಗ ನಾನ್ ಕೂರ್ತೇನೆ, ಈಗ ಅವ್ರು ಕೂರ್ತಾರೆ. ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಬರ್ಬೇಡಿ ಅಂತ. ನೀನೀಗ ಬಂದ್ ಮಾಡು, ಅದು ಜಾಸ್ತಿ ಆಯ್ತು. ಅವರಿಗೆ ಎಳಿಲಿಕ್ಕೆ ಆಗಲ್ಲ, ಪಾಪ ಅಕ್ಕ. ಓ ನೋಡಿ ಇಲ್ಲಿದೆ. ಅದೇ ನಾನು ಹೊಡಿತೇನೆ. ಮಲೆನ್ ದೆಪ್ಪು ನೋಡಿ, ತಿನ್ನೋದಕ್ಕೆ ತುಂಬಾ ಸಿಹಿಯಾಗಿರುತ್ತೆ. ನಿಕ್ಕಲು ಉಂಟದ 0 ಪಾಯಿಂಟ್. ಇಲ್ಲಿ ನೋಡಿ ಭಾವ ನೋಡ್ತಾ ಇದ್ದಾರೆ ಹಣ್ಣು ಆಗಿದೆಯಾ ಇಲ್ವಾ ಅಂತ. ಹಾಗೆ ಸನ್ಸೆಟ್ ಅಲ್ಲಿ ಆಗ್ತಾ ಉಂಟು ನೋಡಿ. ಅಕ್ಕ ಇಲ್ಲಿ ಗಿಡವನ್ನ ಪ್ಲಾಂಟ್ ಮಾಡ್ತಾ ಇದ್ದಾಳೆ. ಪ್ಲಾಂಟ್ ಮಾಡ್ತಾ ಇದ್ದಾಳೆ, ಗಿಡ ನೆಡ್ತಾ ಇದ್ದಾಳೆ. ಇದು ಹಾಗೆ ಆಯ್ತು, ಈವ್ನಿಂಗ್ ಆಯ್ತು ನೋಡಿ. ಸ್ವಲ್ಪ ಸ್ವಲ್ಪ ನಿಮ್ಗೆ ಮಂಜು ತರ ಕಾಣ್ತಾ ಇರ್ಬೋದು ನೋಡಿ. ಬ್ಯಾಕ್ ಸೈಡ್ ಇಂದ ಅಕ್ಕನ ಮನೆ ಹೀಗೆ ಕಾಣ್ತಾ ಉಂಟು. ಇನ್ನೂ ಕೂಡ ಕೆಲಸ ಆಗಿಲ್ಲ, ಆಗ್ಬೇಕಷ್ಟೇ ನೋಡಿ. ಇದೆಲ್ಲ ಆಗ್ಬೇಕಷ್ಟೇ. ಇಲ್ಲಿ ನಮ್ದೊಂದು ನೋಡಿ, ಅಲ್ಲಿದ್ದಾರೆ, ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ. ಯಾರಿದು ಗೊತ್ತಿದ್ದ ನಿಮ್ಗೆ? ತುಂಬಾ ಕೆಲಸ ಮಾಡಿದ್ರು ಇವತ್ತು ಭಾವ. ಇದರಲ್ಲಿ ಪೇರಳೆಹಣ್ಣು ಆಗಿದೆ, ತುಂಬಾ ಆಗಿದೆ ಪೇರಳೆಹಣ್ಣು. ಬಟ್ ಒಂದು ಕೂಡ ಪೇರಳೆಹಣ್ಣು ಸಿಗೋದು ತುಂಬಾ ಕಷ್ಟ, ಮಂಗ ಬರ್ತದೆ ನೋಡಿ. ಮಾವಿನ ನಂದು ಒಂಜಿರಡ್ಡದನ್ನು ಪುನಾತೆ. ನಿಮ್ಗೆ ಯಾರಿಗಾದ್ರೂ ಸಾಸಿವೆ ಬೇಕು ಅಂತಂದ್ರೆ ಹೇಳಿ, ಇವಳನ್ನು ಕಾಂಟ್ಯಾಕ್ಟ್ ಮಾಡಿ. ಸಾಸಿವೆ ಬೇಕು ಅಂತ. ಸಾಸಿವೆ ನಾನು ಹೇಳುದು ಇವಳ ಹತ್ರ, ಇಲ್ಲೆಲ್ಲ ಇರ್ಬೇಕು, ನೋಡ್ಲಿಕ್ಕೆ ಚಂದ ಅಲ್ವಾ. ಸೊ ಎಸ್, ಇವತ್ತು ಕೊನೆಯ ದಿನ ಅಕ್ಕನ ಮನೆಯಲ್ಲಿ. ನಾನು ನಾಳೆ ವಾಪಸ್ ಮನೆಗೆ
ಹೋಗ್ಲೇಬೇಕು, ಯಾಕಂತಂದ್ರೆ ನಿಶಾಳಿಗೆ ಸ್ಕೂಲ್ ಇದೆ, ಹಾಗೆ ಹೋಗ್ಲೇಬೇಕಾಗ್ತದೆ. ಹಾಗೆ ಹೋಗೋದು. ಇನ್ನೂ ನೋಡ್ಬೇಕು, ಮಕ್ಕಳಿಗೆ ರಜೆ ಸಿಕ್ಕಿದ್ರೆ ನೋಡಿ, ಕಾಗೆ ಅದರ ಗೂಡಿಗೆ ಹೋಗ್ತಾ ನೋಡಿ. ನಾವು ರೆಡಿಯಾದ್ವಿ ಪೇಟೆಗೆ ಹೋಗ್ಲಿಕ್ಕೆ ಅಂತೇಳಿ. ಇವತ್ತು ಭಂಡಾರ ಬರಲಿಕ್ಕೆ ಇದೆ ಇವತ್ತು. ಇಲ್ಲಿ ನೋಡಿ, ನಯನ ತುಂಬ ಸೂಪರಾಗಿ ಕಾಣಿಸ್ತಾ ಇದ್ದಾಳೆ. ಇವಳು ನಿಶಾ, ಇವಳದೊಂದು ಒಂದೇ ಡ್ರೆಸ್, ಇದನ್ನೇ ಹಾಕ್ತಾ ಇದ್ದಾಳೆ. ಅವಳಿಗೆ ತುಂಬ ಕಂಫರ್ಟೇಬಲ್ ಅಂತೆ. ಸೊ ಅಲ್ಲಿ ನನ್ನ ಅಪ್ಪ ಕೂಡ ಇದ್ದಾರೆ. ಅವರು ನಮ್ಮಲ್ಲಿ ಹೇಳದೇ ಬಂದದ್ದು, ಗೊತ್ತೇ ಇಲ್ಲ ನಮಗೆ ಬರ್ತಾರೆ ಅಂತ. ಸಂಜೆ ಫೋನ್ ಮಾಡಿ ಹೇಳುವಾಗಲೇ ಗೊತ್ತಾದ್ದು ಅವರು ಬರ್ತಾರೆ ಅಂತೇಳಿ. ಹಾಗೆ ನನ್ನ ಯಜಮಾನರು ಕೂಡ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದ್ವಿ. ಆಚೆ ಹೋದ್ರ? ನಿಶ್ವ ಇಷ್ಟ ಆಯ್ತಾ? ಸಂತೆ ಸಂತೆ ಸಂತೆ. ನನ್ನ ಮನೆಗೆ ಹೊರಟಿದ್ದಾಳೆ, ಹಾಗಾಗಿ ಅವಳನ್ನು ಬಸ್ಸಲ್ಲಿ ಕಳಿಸ್ಕೊಡೋಣ ಅಂತ ನಿಂತಿದ್ದೇವೆ ನಾವಿಲ್ಲಿ. ಇವತ್ತು ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಕಕ್ಕೆ ಬಲಿ ಅಂತ ಹೇಳ್ತೇವೆ ನಾವು, ದರ್ಶನದ ಬಲಿ ಇತ್ತು. ಸೊ ಹಾಗಾಗಿ ಬೆಳಿಗ್ಗೆನೆ 4:15ಗೆ ನಾವು ದೇವಸ್ಥಾನಕ್ಕೆ ತಲುಪಿದ್ವಿ. ಈಗ 5:40 ಆಗ್ತಾ ಬಂತು. ಇದು ಎಂಡ್ ಆಗುವಾಗ ದರ್ಶನ ಎಂಡ್ ಆಗುವಾಗ ನಾನು ತೆಗೆದಂತಹ ವಿಡಿಯೋ ಇದು. ಸೊ ತುಂಬ ಜನ ನಿಂತಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳ್ಳೆಯ ಒಂದು ದಿನ ಅಂತ ಹೇಳ್ಬೋದು, ಯಾಕಂದರೆ ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು ನಮಗೆ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ಇಷ್ಟು ಬೆಳಿಗ್ಗೆ ಆದರೂ ತುಂಬಾ ಜನ ಇದ್ದರು. ಕಾಲಿಡೋದಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ತುಂಬ ಚೆನ್ನಾಗಿ ಇವತ್ತಿನ ದಿನ ಹೋಯಿತು ಅಂತ ಅನ್ಕೋಬಹುದು. ಇವತ್ತು ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಬಂದಿದ್ದು. ಇವತ್ತು ಬಲಿ ಇತ್ತು, ಬೆಳಿಗ್ಗೆ ದರ್ಶನದ ಬಲಿ ಇತ್ತು. ಇದು ಕಕ್ಕೆ ಬಲಿ ಅಂತ ಹೇಳ್ತೇವೆ. ಸೊ ಹೋಗಿ ಬಂದ್ವಿ. ಇವತ್ತು ಕೆರೆಯನ್ನ ಇದೆ. ನಿನ್ನೆ ಆಗಿದೆ ಕೆರೆಯನ್ನ, ಸಾರಿ. ಅಲ್ಲಿ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಕ್ಯಾಮರಾದಲ್ಲಿ. ಸರಿ, ನಾವು ಹೊರಡೋದು. ತುರುಂತುರು ಹೆಚ್ಚು ಜನ ಅದಾವು. ಕಟ್ಟೆ ನೋಡಿ ಬಸ್ ಬಂತು ಕೊಂಚ ಬೀಸಿ ರೋಡ್ ಬರ್ತೀನಿ ಆ ಪುಂಜ ಆ ದ್ವಾರದೇನು ಓದಿದಿ ಫುಲ್ ಅಲ್ಕಿ ದ್ವಾರ ಅಂತ ಪಾಡ್ದೇರು ಅವಳ್ತ ಬೇತೆ ಅದು ಹುಡುಗಿ ಅದ ಈಗ ಫುಲ್ ಓದಿರಲ್ಲ ಬರ್ಪುಜ ಉಳ್ಳಾಲ್ತಿ ಪಂಚಲಿಂಗೇಶ್ವರ ಅದ ಅಂದಿ 4:30 ಬಿದ್ದಾಡ್ದಂಗೆ ಬಲಿಯಾ
ನಿಕುಲೆ ದುಂಬು ಆಗ್ತದೆ. ಯಾವಾಗಲೂ ಆ ಕಡೆ ಹೋಗ್ತಾ ಇದ್ವಿ, ಇವತ್ತು ಈ ಕಡೆ ಹೋಗ್ತಾ ಇದ್ದೇವೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.